ಗೈಸ್, ನಾವು ಇಷ್ಟು ವರ್ಷ ಎಂತೆಂಥ ರೆವಲ್ಯೂಷನ್ಸ್ ಕೇಳಿದ್ದೀವಿ. ಲೈಕ್ ಯಾವ ಥರ ಅಂದರೆ ಈ ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ, ಬಿಳಿ ಕ್ರಾಂತಿ ಈ ಥರ. ಬಟ್ ಈ ವರ್ಷ ನಾವು ಹೊಸ ಕ್ರಾಂತಿನ ನಾವು ನೋಡ್ಬೋದು. ಆ ಹೊಸ ಕ್ರಾಂತಿ ಯಾವುದಪ್ಪ ಅಂದರೆ ಶುಂಠಿ ಕ್ರಾಂತಿ. ಈ ವರ್ಷ ಅಂತೂ ಎಲ್ಲೆಲ್ಲಿ ನೋಡಿದ್ರು ಬರೀ ಶುಂಠಿ ಶುಂಠಿ ಶುಂಠಿ. ಮೊದಲೆಲ್ಲ ಒಂದು 100 ಮನೆಗೆ, ಒಂದು ಹಳ್ಳಿಲಿ 100 ಮನೆ ಇತ್ತು ಅಂದರೆ ಒಂದು 30 ಮನೆ 40 ಮನೆಯಲ್ಲಿ ಶುಂಠಿ ಹಾಕ್ತಿದ್ರು. ಬಟ್ ಈ ವರ್ಷ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿ ಮನೆಯಲ್ಲೂ ಶುಂಠಿ ಹಾಕ್ತವ್ರೆ. ಹೆಂಗೆ ಅಂದರೆ ಮೈಂಡ್ ಸೆಟ್ಟು ಅಟ್ಲೀಸ್ಟ್ ಒಂದು 10 ಚೀಲನಾರು ಹಾಕೊಳ್ಳೋಣ ನಾವು ಪ್ರತಿ ಮನೆಯಲ್ಲೂ. ಆ ಥರ ರೆವಲ್ಯೂಷನ್ ಆಗ್ತೈತಿ ಈ ವರ್ಷ ಶುಂಠಿ ಹಾಕಿ. ಶುಂಠಿ ರೈಟ್ ಮಾತ್ರ ಈ ವರ್ಷ ಏನಾಗುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಪ್ಲಸ್ ಈ ಬೆಳೆನೂ ಹೆಂಗೆ ಬರುತ್ತೆ ಅಂತಲೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ವಾತಾವರಣದಿಂದ ಹೊಸ ಹೊಸ ಕಾಯಿಲೆಗಳು ಬೇರೆ ಬರ್ತವೆ. ಹೋದ ವರ್ಷ ಬಂದ ಹೊಸ ಕಾಯಿಲೆ ಯಾವುದಪ್ಪ ಅದು ಎಲೆ ಚುಕ್ಕಿ ರೋಗ ಅಂತ ಬಂತು. ಅದು ಬಂದು ಫುಲ್ಲು ಇಳುವರಿನೇ ಬರಲಿಲ್ಲ. ಶುಂಠಿ ರೈಟ್ ಸಿಕ್ತು, ಬಟ್ ಇಳುವರಿ ಬರಲಿಲ್ಲ. ಮತ್ತು ಇವಾಗ ಶುಂಠಿ ಬೆಳೀತಿರೋದು ಇದು ವ್ಯವಸಾಯ ಆಗಿಲ್ಲ, ಇದೊಂಥರ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಇವಾಗಂತೂ. ಇವಾಗ ಇದು ಸಿಟಿ ಕಡೆ ಹೊರಗಡೆ ಕೆಲಸ ಮಾಡ್ತಿರೋರೆಲ್ಲ ಹಳ್ಳಿ ಕಡೆಯಲ್ಲಿ ಈ ಶುಂಠಿನ ಬಿಸ್ನೆಸ್ ಥರ ಇನ್ವೆಸ್ಟ್ ಮಾಡಿ ಶುಂಠಿಲಿ ಆದಾಯ ತೆಗಿಯಕ್ಕೆ ನೋಡ್ತಿದ್ದಾರೆ. ಇದರಿಂದ ಮೊದಲಿಂದನೂ ಶುಂಠಿ ಬೆಳೀತಾ ಇರೋ ಸಣ್ಣ ಪುಟ್ಟ ರೈತರಿಗೆ ಹೊಡೆತ ಬೀಳ್ತಾನೆ ಇದೆ ಅವಾಗಿಂದ. ನೋಡಿ ಈ ಥರ ಶುಂಠಿ ಪರಿಸ್ಥಿತಿ ಬಂದೈತೆ. ಈ ವರ್ಷ ಅಂತೂ ನಾನು ಎಲ್ಲಿ ನೋಡಿದ್ರು ಶುಂಠಿ ಶುಂಠಿ ಶುಂಠಿ, ಎಲ್ಲಿ ನೋಡ್ರು ಶುಂಠಿ ಫ್ಲಾಟ್ಗಳೇ ಆಗೋಗ್ಬಿಟ್ಟವೆ. ನಾವು ಮೊದಲಿಂದನೂ ನೀವು ನಮ್ಮೂರು ಕೇಳ್ಬೋದು, ನೀವು ಬೆಳಿತೀರಲ್ಲಪ್ಪ ಅಂತ. ನಾವೇನು ಜಾಸ್ತಿ ಬೆಳೆಯಲ್ಲ. ನಾನು ಬುದ್ಧಿ ಬಂದಾಗಿಂದನೂ ಒಂದು 10 ಚೀಲ 20 ಚೀಲ ಬೆಳೀತಿದ್ದು ಅವಾಗ. ಇವಾಗೇನು ಒಂದು 30 ಚೀಲ ಹಾಕೋತೀವಿ, 40 ಚೀಲ ಹಾಕೋತೀವಿ. ನೋಡಿ ಈ ಥರ ಸಿಚುವೇಶನ್ ಬದಲಾಗೋಗ್ಬಿಟ್ಟೈತಿ ಇವಾಗಂತೂ. ನಿಮ್ಮ ಕಡೆ ಇದೇ ಥರ ಶುಂಠಿ ಹಾಕ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.